ಎಲ್ಲರಿಗೂ ನಮಸ್ಕಾರ. ಸಮತ್ವ 10ನೇ ತರಗತಿಯ ರಸಾಯನಶಾಸ್ತ್ರ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮಾನವ ಶರೀರಕ್ಕೆ ಅಗತ್ಯವಾದ ಮೂಲವಸ್ತುಗಳು, ಅವುಗಳ ಕೊರತೆಯಿಂದ ಉಂಟಾಗಬಹುದಾದ ಶಾರೀರಿಕ ಸಮಸ್ಯೆಗಳು ಮತ್ತು ಆಹಾರ ಮೂಲಗಳು ಎಂಬಿವುಗಳನ್ನು ಈ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡೋಣ. ಇಲ್ಲಿ ಮೊದಲಿಗೆ ಮೂಲವಸ್ತು ಕಬ್ಬಿಣ. ಕಬ್ಬಿಣದ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಅನೇಮಿಯಾ, ರಕ್ತಹೀನತೆ. ಇದಕ್ಕೆ ಬೇಕಾದಂತ ಆಹಾರ ಮೂಲಗಳು ಮಾಂಸ, ಪಿತ್ತಜನಕಾಂಗ, ಮೊಟ್ಟೆ, ದ್ವಿದಳ ಧಾನ್ಯಗಳು, ಖರ್ಜೂರ. ಕ್ಯಾಲ್ಸಿಯಂ. ಇದರ ಕೊರತೆಯಿಂದ ಉಂಟಾಗುವಂತಹ ಸಮಸ್ಯೆಗಳು ರಿಕೆಟ್ಸ್, ಅಸ್ಥಿಕ್ಷಯ, ಚರ್ಮ ರೋಗಗಳು, ನರ ದೌರ್ಬಲ್ಯ, ಮಾನಸಿಕ ಒತ್ತಡ. ಇದಕ್ಕೆ ಬೇಕಾದಂತ ಆಹಾರ ಮೂಲಗಳು ಹಾಲು, ಮೊಸರು, ಮೊಟ್ಟೆ, ಹಸುರಲೆ, ಹಸಿರು ತರಕಾರಿಗಳು. ಸೋಡಿಯಂ, ಸ್ನಾಯು ಸೆಳೆತ, ಮೂತ್ರಜನಕಾಂಗದ ತೊಂದರೆಗಳು. ಇದಕ್ಕೆ ಬೇಕಂತ ಆಹಾರ ಮೂಲಗಳು ಆಹಾರದೊಂದಿಗಿರುವ ಅಡುಗೆ, ಉಪ್ಪು. ಫಾಸ್ಫರಸ್, ಕುಂಠಿತ ಬೆಳವಣಿಗೆ, ಹಲ್ಲುಗಳ ಶಕ್ತಿಹೀನತೆ, ಹಾನಿಗೊಳಗಾದ ಹಲ್ಲು. ಹಾಲು, ಮೊಸರು, ಹಸುರಲೆ, ತರಕಾರಿ, ದ್ವಿದಳ ಧಾನ್ಯಗಳು, ಮೊಟ್ಟೆ. ಅಯೋಡಿನ್, ಗಾಯ್ಟರ್, ಮಕ್ಕಳಲ್ಲಿ ಮಾನಸಿಕ ಸಾಮರ್ಥ್ಯದ ಕೊರತೆ, ಮಿಕ್ಸೆಡಿಮಾ. ಸಮುದ್ರ ಉತ್ಪನ್ನಗಳು ಮೊಟ್ಟೆಯ ಹಳದಿ, ನೀರುಳ್ಳಿ, ತರಕಾರಿ. ಈಗ ಲೋಹವು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡ್ತದೆ. ಅಂದ್ರೆ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡ್ತದೆ. ಉದಾಹರಣೆಗೆ ಸೋಡಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡ್ತದೆ. ಅದರೊಂದಿಗೆ ಸೋಡಿಯಂ ಕ್ಲೋರೈಡ್ ಅನ್ನು ಕೂಡ ಉಂಟು ಮಾಡ್ತದೆ. ಇನ್ನು ಮೆಗ್ನೀಷಿಯಂ, ಇನ್ನೊಂದು ಲೋಹ ಯಾವುದು? ಮೆಗ್ನೀಷಿಯಂ. ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡ್ತದೆ. ಅದರೊಟ್ಟಿಗೆ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನು ಕೂಡ ಉಂಟು ಮಾಡ್ತದೆ. ಈ ಲೋಹ ನೀರಿನೊಂದಿಗೆ ವರ್ತಿಸಿ ಲೋಹದ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನ್ನು ಉಂಟು ಮಾಡ್ತದೆ. ಮೆಗ್ನೀಷಿಯಂ ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡ್ತದೆ. ಅದರೊಂದಿಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಉಂಟು ಮಾಡ್ತದೆ. ಈ ಕ್ರಿಯಾಶೀಲತೆ ಹೆಚ್ಚಿರುವ ಲೋಹಗಳು ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆಗೊಳಿಸ್ತದೆ. ಅದರೊಟ್ಟಿಗೆ ಹೈಡ್ರಾಕ್ಸೈಡ್, ಅವುಗಳ ಹೈಡ್ರಾಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಲೋಹಗಳು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಅನ್ನು ಉಂಟು ಮಾಡ್ತದೆ. ಅದಕ್ಕೆ ಉದಾಹರಣೆ ಮೆಗ್ನೀಷಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟು ಮಾಡ್ತದೆ. ಇನ್ನು ಲೋಹದ ಕೊರತದಿಂದ ರಕ್ಷಿಸಲು ಅನುಸರಿಸಬೇಕಾದ ವಿಧಾನಗಳು ಯಾವುದು? ಒಂದು ಪೇಂಟಿಂಗ್, ಗ್ರೀಸ್ ಸವರುದು, ಇನ್ನೊಂದು ವಿದ್ಯುತ್ ಲೇಪನ. ಕಿಲುಬು ಮತ್ತು ತುಕ್ಕು. ಕಿಲುಬು ಎಂದು ಕರೆಯಲ್ಪಡುವುದು ಈ ಪದಾರ್ಥದ ವೈಜ್ಞಾನಿಕ ಹೆಸರು ಬೇಸಿಕ್ ಕಾಪರ್ ಕಾರ್ಬೋನೇಟ್. ಕಿಲುಬಿನ ವೈಜ್ಞಾನಿಕ ಹೆಸರು ಬೇಸಿಕ್ ಕಾಪರ್ ಕಾರ್ಬೋನೇಟ್. ಇನ್ನು ತುಕ್ಕಿನ ವೈಜ್ಞಾನಿಕ ಹೆಸರು ಹೈಡ್ರೇಟೆಡ್ ಅಯನ್ ಆಕ್ಸೈಡ್ ಆಗಿದೆ. ಮಿಶ್ರಲೋಹಗಳು 2 ಅಥವಾ 2ಕ್ಕಿಂತ ಹೆಚ್ಚು ಮೂಲವಸ್ತುಗಳು ಅಡಕವಾಗಿದ್ದು ಅದರಲ್ಲಿ ಒಂದಾದರೂ ಲೋಹವಾಗಿರುವ ಮಿಶ್ರಣವನ್ನು ಮಿಶ್ರಲೋಹ ಎಂದು ಕರೆಯುವರು. ಈಗ ನೋಡಿ, ಲೋಹ ಮತ್ತು ಮಿಶ್ರಲೋಹಕ್ಕಿರುವಂತಹ ವ್ಯತ್ಯಾಸವನ್ನು ನೋಡುವ. ಲೋಹದ ದ್ರವೀಕರಣ ಬಿಂದು ಹೆಚ್ಚು, ಮಿಶ್ರಲೋಹದ ದ್ರವೀಕರಣ ಬಿಂದು ಕಡಿಮೆ. ಲೋಹಗಳು ಕೊರತಕ್ಕೆ ಒಳಗಾಗುತ್ತದೆ, ಮಿಶ್ರಲೋಹಗಳು ಕೊರತಕ್ಕೆ ಒಳಗಾಗುವುದಿಲ್ಲ. ಲೋಹಗಳ ಕಾಠಿಣ್ಯ ಕಡಿಮೆ, ಮಿಶ್ರಲೋಹಗಳ ಕಾಠಿಣ್ಯ ಹೆಚ್ಚು. ಲೋಹಗಳಲ್ಲಿ ವಿದ್ಯುತ್ ಚಾಲಕತ್ವ ಹೆಚ್ಚು, ಮಿಶ್ರಲೋಹದಲ್ಲಿ ವಿದ್ಯುತ್ ಚಾಲಕತ್ವ ಕಡಿಮೆ. ಇನ್ನು ಲೋಹಗಳಲ್ಲಿ ಉಷ್ಣವಾಹಕತ್ವ ಹೆಚ್ಚು, ಮತ್ತೊಂದು ಮಿಶ್ರಲೋಹದಲ್ಲಿ ಉಷ್ಣವಾಹಕತ್ವ ಕಡಿಮೆ. ಕಬ್ಬಿಣವನ್ನು ಉಕ್ಕಾಗಿ ಬದಲಾಯಿಸುವುದು.
ಅಲೋಹವಾದ ಕಾರ್ಬನ್ನ ವಿವಿಧ ಪ್ರಮಾಣದಲ್ಲಿ ಕಬ್ಬಿಣದೊಂದಿಗೆ ಸೇರಿಸಿ ಉಕ್ಕನ್ನು ತಯಾರಿಸುತ್ತಾರೆ. ಕಾರ್ಬನ್ನ ಪ್ರಮಾಣವನ್ನು ವ್ಯತ್ಯಾಸಗೊಳಿಸಿ ಮೃದು ಉಕ್ಕು, ಮಧ್ಯಮ ಉಕ್ಕು, ಅಧಿಕ ಕಾರ್ಬನ್ ಉಕ್ಕು ಎಂಬ ವಿವಿಧ ರೀತಿಯ ಉಕ್ಕನ್ನು ತಯಾರಿಸುತ್ತಾರೆ. ಇನ್ನೀಗ ನೋಡಿ, ಇಲ್ಲಿ ಮೃದು ಉಕ್ಕು ಅಂದ್ರೆ ಇದರಲ್ಲಿರುವಂತಹ ಕಾರ್ಬನ್ನ ಪರಿಮಾಣ 0.05 0.2. ಮಧ್ಯಮ ಉಕ್ಕು ಇದರಲ್ಲಿರುವಂತಹ ಕಾರ್ಬನ್ನ ಪರಿಮಾಣ 0.21 0.60. ಕಾರ್ಬನ್ ಉಕ್ಕು ಇದರಲ್ಲಿರುವಂತಹ ಕಾರ್ಬನ್ನಿನ ಪರಿಮಾಣ 0.61 1.5. ಈ ಮೃದು ಉಕ್ಕನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ? ತಂತಿಗಳು, ಕೊಳವೆ, ಸರಳುಗಳು, ಕೃಷಿ ಉಪಕರಣವನ್ನು ಮಾಡಲು. ಮಧ್ಯಮ ಉಕ್ಕನ್ನು ರೈಲ್ವೆ ಹಳಿಗಳು, ತಗಡುಗಳು, ಗರ್ಡರ್ಗಳನ್ನು ಮಾಡಲಿಕ್ಕೆ. ಕಾರ್ಬನ್ ಉಕ್ಕನ್ನು ಶಸ್ತ್ರಕ್ರಿಯಾ ಉಪಕರಣಗಳು, ಸ್ಪ್ರಿಂಗ್ಗಳು, ಕತ್ತಿಗಳು, ಡ್ರಿಲ್ಲರ್ಗಳಿಗೆ ಮಾಡಲು ಇದನ್ನು ಉಪಯೋಗಿಸುತ್ತಾರೆ. ಇನ್ನು ಮಿಶ್ರಲೋಹಗಳು ನೋಡ್ಕೊಳ್ಳಿ. ಹಿತ್ತಾಳೆ ಇದರಲ್ಲಿರುವಂತಹ ಘಟಕಗಳು ತಾಮ್ರ ಮತ್ತು ಸತು. ಕಂಚು ಇದರಲ್ಲಿರುವಂತಹ ಘಟಕಗಳು ತಾಮ್ರ ಮತ್ತು ತವರ. ಸ್ಟೀಲ್ ಕಬ್ಬಿಣ ಮತ್ತು ಕಾರ್ಬನ್. ಸ್ಟೈನ್ಲೆಸ್ ಸ್ಟೀಲ್ ಇದರಲ್ಲಿ ಕಬ್ಬಿಣ, ಕ್ರೋಮಿಯಂ, ನಿಕ್ಕೆಲ್. ಇನ್ನು ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಇಲ್ಲಿ ನೋಡಿ, ಸೋಡಿಯಂ ಕ್ಲೋರಿನ್ ನೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಅನ್ನು ಉಂಟು ಮಾಡುತ್ತದೆ. ಆಗ ಸೋಡಿಯಂ ಒಂದು ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಸೋಡಿಯಂ ಅಯಾನ್, ಸೋಡಿಯಂ ಪ್ಲಸ್ ಅಯಾನ್, Na+ ಅಯಾನ್ ಆಗುವುದು. ಕ್ಲೋರಿನ್ ಒಂದು ಇಲೆಕ್ಟ್ರಾನ್ ಅನ್ನು ಪಡ್ಕೊಂಡು Cl- ಕ್ಲೋರೈಡ್ ಅಯಾನ್ ಆಗುವುದು. ಹಾಗಿರುವಾಗ Na+ ಮತ್ತು Cl- ಸೇರಿ NaCl ಆಗುವುದು. ಈಗ ಇಲ್ಲಿ ಸೋಡಿಯಂಗೆ ಒಂದು ಇಲೆಕ್ಟ್ರಾನ್ ನಷ್ಟವಾಯಿತು, ಕ್ಲೋರಿನ್ಗೆ ಒಂದು ಇಲೆಕ್ಟ್ರಾನ್ ಲಭಿಸಿತು. ಆಗ ನಾವು ಹೇಳ್ತೇವೆ ಸೋಡಿಯಂ ಉತ್ಕರ್ಷಣೆಗೊಂಡಿತು, ಕ್ಲೋರಿನ್ ಅಪಕರ್ಷಣೆಗೊಂಡಿತು. ಹಾಗಿರುವಾಗ ಒಂದು ಪರಮಾಣುವಿಗೆ ಇಲೆಕ್ಟ್ರಾನ್ ನಷ್ಟವಾದರೆ ಆ ಕ್ರಿಯೆಗೆ ಉತ್ಕರ್ಷಣೆ ಅಂತ ಕರಿತೇವೆ. ಇಲೆಕ್ಟ್ರಾನ್ ಗಳಿಸಿಕೊಳ್ಳುವಿಕೆಗೆ ನಾವು ಅಪಕರ್ಷಣೆ ಎಂದು ಹೇಳುತ್ತೇವೆ. ಇಲ್ಲಿ ನೋಡ್ಕೊಳ್ಳಿ, ಒಂದು ಲೋಹ ಕಬ್ಬಿಣ, ಇದರ ಖನಿಜಗಳು ಮ್ಯಾಗ್ನೆಟೈಟ್, ಹೆಮಟೈಟ್, ಐರನ್, ಪೈರೈಟ್. ಇದರ ಅಣುಸೂತ್ರ Fe3O4, Fe2O3, Fe2S. ಕಾಪರ್ ಇದರ ಖನಿಜಗಳು ಕಾಪರ್ ಪೈರೇಟ್, ಮೆಲಕೈಟ್, ಕ್ಯುಪ್ರೈಟ್. ಅಣುಸೂತ್ರಗಳು CuFeS2, CuOH2, CuCO3, ಕ್ಯುಪ್ರೈಟ್ ಇದು Cu2O. ಅಲ್ಯೂಮಿನಿಯಂನ ಖನಿಜಗಳು ಬಾಕ್ಸೈಟ್, ಇದರ ಸೂತ್ರ ನೋಡ್ಕೊಳ್ಳಿ Al2O3.2H2O. ಕ್ರಿಯೋಲೈಟ್ ಇದರ ಅಣುಸೂತ್ರ Na3Al(F6). ಸತು ಜಿಂಕ್ ಬ್ಲೆಂಡ್ ಇದರ ಅಣುಸೂತ್ರ Zns. ಕೆಲಮಿನ್ ಇದರ ಅಣುಸೂತ್ರ ZnCO3. ಸೋಡಿಯಂ ರಾಕ್ ಸಾಲ್ಟ್ NaCl, ಚಿಲಿ ಸಾಲ್ಟ್ ಪೀಟರ್ NaNO3. ಇನ್ನು ಲೋಹದ ಶುದ್ಧೀಕರಣಕ್ಕೆ 3 ಹಂತಗಳುಂಟು. ಅದುರಿನ ಶುದ್ಧೀಕರಣ, ಲೋಹದ ಬೇರ್ಪಡಿಸುವಿಕೆ, ಲೋಹದ ಶುದ್ಧೀಕರಣ. ಈ ಕಬ್ಬಿಣವನ್ನು ಹೆಮಟೈಟ್ ಎಂಬ ಅದಿರಿನಿಂದ ಉತ್ಪಾದಿಸುತ್ತಾರೆ. ಈ ಕಬ್ಬಿಣದ ಉತ್ಪಾದನೆಯಲ್ಲಿ ಜರುಗುವಂತಹ ಕೆಲವು ರಾಸಾಯನಿಕ ಕ್ರಿಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ CaCO ಎಂಬುದು ಫ್ಲಕ್ಸ್, SiO2 ಅಂದ್ರೆ ಇಲ್ಲಿ ಕೊಟ್ಟಂತದ್ದು ಯಾವುದು? SiO2 ಗ್ಯಾಂಗ್. CaSiO2 ಇದು ಯಾವುದಾಗಿರ್ತದೆ? ಸ್ಲೇಗ್ ಆಗಿರ್ತದೆ, ಅಂದ್ರೆ ಕ್ಯಾಲ್ಸಿಯಂ ಸಿಲಿಕೇಟ್. ಇಲ್ಲಿ ಕಶ್ಮಲವಾಗಿ ಯಾವುದು? ಸಿಲಿಕಾ ಫ್ಲಕ್ಸ್ ಆಗಿರುವ ಕ್ಯಾಲ್ಸಿಯಂ ಆಕ್ಸೈಡ್ ನೊಂದಿಗೆ ಸಂಯೋಗ ಹೊಂದಿ ಕ್ಯಾಲ್ಸಿಯಂ ಸಿಲಿಕೇಟ್ ಆಗಿ ಬದಲಾಗುವುದು. ಇಲ್ಲಿ ನೋಡ್ಕೊಳ್ಳಿ, ಗ್ಯಾಂಗ್ ಪ್ಲಸ್ ಫ್ಲಕ್ಸ್ ಸೇರಿ ಸ್ಲೇಗ್ ಆಗುವುದು. ಅದಿರಿನಲ್ಲಿ ಅಡಕವಾಗಿರುವ ಕಶ್ಮಲಗಳು ಗ್ಯಾಂಗ್ಗಳಾಗಿವೆ. ಲೋಹಗಳನ್ನು ಬೇರ್ಪಡಿಸುವ ಕ್ರಿಯೆಯಲ್ಲಿ ಕಶ್ಮಲಗಳನ್ನು ಹೊರಹಾಕಲು ಸೇರಿಸುವ ರಾಸಾಯನಿಕ ಪದಾರ್ಥಗಳು ಫ್ಲಕ್ಸ್ಗಳಾಗಿವೆ. ಗ್ಯಾಂಗಿನ ರಾಸಾಯನಿಕ ಗುಣವನ್ನು ಹೊಂದಿಕೊಂಡು ಫ್ಲಕ್ಸ್ ಅನ್ನು ಆರಿಸಲಾಗುವುದು. ಗ್ಯಾಂಗ್ ಮತ್ತು ಫ್ಲಕ್ಸ್ ಸೇರಿ ಲಭಿಸುವ ಸ್ಲೇಗ್ಗಳು ಬೇಗನೆ ದ್ರವೀಕರಿಸಲ್ಪಡುವ ಪದಾರ್ಥಗಳಾಗಿವೆ. ಇಲ್ಲಿ ನೋಡ್ಕೊಳ್ಳಿ, ಉಕ್ಕು ತಾಪ ನೀಡುವಿಕೆಯ ವಿಧಾನಗಳು: ಹದಗೊಳಿಸುವಿಕೆ, ಕಠಿಣಗೊಳಿಸುವಿಕೆ, ಟೆಂಪರಿಂಗ್.
ಇಲ್ಲಿಗೆ ಈ ಅಧ್ಯಾಯದಲ್ಲಿ ಬರುವಂತಹ ಹೆಚ್ಚಿನ ವಿಷಯವನ್ನು ಚರ್ಚಿಸಿದೆವು. ಈ ವಿಡಿಯೋವನ್ನು ವೀಕ್ಷಿಸಿದ ಕೇಳಿದ ಎಲ್ಲರಿಗೂ ಧನ್ಯವಾದಗಳು.